ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲಿಸಿದ ಪ್ರಚಂಡ ಗೆಲುವನ್ನು ಮುಂದುವರಿಸೋಕೆ ಕಾಂಗ್ರೆಸ್ ಶತಪ್ರಯತ್ನವನ್ನು ಮುಂದುವರಿಸಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಆಗಿರುವಂಥ ಅವಮಾನವನ್ನ ಸೇಡನ್ನು ತೀರಿಸ್ಕೊಳ್ಬೇಕು. ಈ ಬಾರಿ ನಮ್ಮದೇ ಸರ್ಕಾರ ಡಬಲ್ ಡಿಜಿಟ್ ಮಾಡ್ತೀವಿ, ಕನಿಷ್ಠ 15 ಸೀಟ್ ಮಾಡ್ತೀವಿ, 20 ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ನಿಂತ್ಕೊಬಿಟ್ಟು ಇಡೀ ದೇಶದಲ್ಲಿ 40 ಸೀಟ್ ಗೆಲ್ಲಿ ನಾನು ಕೈ ಮುಗಿತೀನಿ, ನಿಮಗೆ 40 ಸೀಟಾರು ಬರಲಿ ಕಾಂಗ್ರೆಸ್ಗೆ ಅಂತ ಹೀಯಾಳಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ಸೂಕ್ತ ಅಭ್ಯರ್ಥಿಯನ್ನು ಹಾಕಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ. ವೀಕ್ಷಕರೇ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋ ಲೆಕ್ಕಾಚಾರದ ನಡುವೆ ಬೆಂಗಳೂರು ಸೆಂಟ್ರಲ್ಲು, ಸರ್ವಜ್ಞನಗರ, ಸಿ ವಿ ರಾಮನ್ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಹಾಗೆ ಚಾಮರಾಜಪೇಟೆ, ಮಹದೇವಪುರ, ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಇಷ್ಟರಲ್ಲಿ BJP 3 ಕ್ಷೇತ್ರಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 5 ಕ್ಷೇತ್ರಗಳನ್ನು ಗೆದ್ದಿದೆ. ಬೆಂಗಳೂರಲ್ಲಿ ಕಾಂಗ್ರೆಸ್ನವರು ಯಾವುದಾದ್ರೂ ಈಸಿಯಾಗಿ ರಿಸಲ್ಟ್ ಮಾಡ್ಕೋಬೋದು ಅನ್ನೋ ಲೋಕಸಭಾ ಕ್ಷೇತ್ರ ಇದ್ದರೆ ಅದು ಬೆಂಗಳೂರು ಸೆಂಟ್ರಲ್. ಆದರೆ ಯಾರನ್ನ ಹಾಕ್ತೀರಾ ಅಭ್ಯರ್ಥಿನ? ಈ ಹಿಂದೆ ಇಲ್ಲಿ HD ಸಾಂಗ್ಲಿಯಾನ ಪೊಲೀಸ್ ಅಧಿಕಾರಿ ಸಂಸದರಾಗಿದ್ದರು BJPಯಿಂದ. ಯಾಕೆ ಅವ್ರ ಹೆಸರು ತಗೋತಾ ಇದ್ದೀವಿ ಅಂದರೆ ಕ್ರಿಶ್ಚಿಯನ್ ಮತಗಳು ಹೆಚ್ಚಾಗಿವೆ ಈ ಕ್ಷೇತ್ರದಲ್ಲಿ, ಕ್ರಿಶ್ಚಿಯನ್ ಮತಗಳು ಹೆಚ್ಚಾಗಿವೆ, ದಲಿತ ಮತಗಳು ಹೆಚ್ಚಾಗಿವೆ. ಆಬ್ವಿಯಸ್ಲಿ ಮುಸ್ಲಿಂ ಮತಗಳು ಅಥವಾ ಕ್ರಿಶ್ಚಿಯನ್ ಮತಗಳು ಯಾವುದೇ ಕಾರಣಕ್ಕೆ ಹೋಗಿ BJPಗೆ ಹಾಕ್ಬಿಡ್ತಾರೆ ಅಂತೇನು ಹೇಳೋಕ್ಕಾಗಲ್ಲ. ಹೀಗಾಗಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಹಾಕಿದಾಗ ಬಂದಿರೋದಕ್ಕಿಂತ ಹೆಚ್ಚಿನ ಮತ ಕ್ರಿಶ್ಚಿಯನ್ ಅಭ್ಯರ್ಥಿಯನ್ನು ಹಾಕಿದಾಗ ಇಲ್ಲಿ ಬಂದಿದೆ, ಅದು ಪ್ರೂವ್ ಆಗಿದೆ. ಹೀಗಾಗಿ ಸಮುದಾಯವಾರು ನಮಗೆ ಈ ಬಾರಿ ಟಿಕೆಟ್ ಕೊಡಿ, ನಾವು ರಿಸಲ್ಟ್ ಮಾಡಿ ನೋಡ್ಕೋತೀವಿ ಅಂತ ಕ್ರಿಶ್ಚಿಯನ್ ಸಮುದಾಯದ ಬಾರ್ತಲೋಮ್ ತುಂಬಾ ಓಡಾಡ್ತಾ ಇದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಈ ಹಿಂದೆ ರಿಜ್ವಾನ್ ಅರ್ಷದಿ ಕೊಟ್ರಿ ಸೋತರು, ಸುಮಾರು 70,000 ಚಿಲ್ಲರೆ ಅಂತರದಲ್ಲಿ ಸೋತರು PC ಮೋಹನ್ ವಿರುದ್ಧ ಕಳೆದ 2019 ಚುನಾವಣೆಯಲ್ಲಿ. 2014ರಲ್ಲೂ PC ಮೋಹನ್ ಗೆದ್ರು. ರಿಜ್ವಾನ್ ಅರ್ಷದ್ ಸುಮಾರು 1,37,500 ಮತಗಳ ಅಂತರದಿಂದ ಸೋತರು. ಅದಕ್ಕೂ ಮೊದಲು 2009ರಲ್ಲಿ ಜಮೀರ್ ಅಹಮದ್ ಸೋತ್ಬಿಟ್ಟಿದ್ರು 35,218 ಮತಗಳಿಂದ. ಹೀಗಾಗಿ ಆದರೆ HD ಸಾಂಗ್ಲಿಯಾನ ಇಲ್ಲಿ ಗೆದ್ದವರೇ ಕ್ರಿಶ್ಚಿಯನ್ ಅಭ್ಯರ್ಥಿಯಾಗಿ. ಹೀಗಾಗಿ ಈ ಬಾರಿ ನಮಗೆ ಟಿಕೆಟ್ ಕೊಡಿ ಅಂತ ಬಾರ್ತಲೋಮ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೇಳ್ಕೊತಾ ಇದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅವರ ವಿಚಾರ ಕೂಡ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳಿಲ್ಲ ಅಂತಲ್ಲ, ಸೌಮ್ಯ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೇಳಿಬರುತ್ತೆ, ನಲ್ಪಾಡ್ ಹೆಸರು ಕೇಳಿಬರುತ್ತೆ. ಆದರೆ ಇವರಿಬ್ಬರಿಗಿಂತಲೂ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಅತಿ ದೊಡ್ಡ ನಾಯಕನಾಗಿ, ಜನಾನುರಾಗಿಯಾಗಿ ಜನರ ಜೊತೆ ಫೀಲ್ಡಲ್ಲಿದ್ದಾರೆ. ಏನೋ ಸುಮ್ಮನೆ ಎಲೆಕ್ಷನ್ ಟೈಮಿಗೆ ಬಂದ್ಬಿಟ್ಟು ನಂಗೆ ಟಿಕೆಟ್ ಕೊಡಿ ಅಂತಲ್ಲ, ಫೀಲ್ಡಲ್ಲಿ ನಿಂತ್ಕೊಂಡು ಸಮುದಾಯದ ಜೊತೆ ನಿಂತ್ಕೊಂಡು ಎಲ್ಲ ಸಮುದಾಯದವ್ರನ್ನ ನಮ್ಮವರು ಅಂತ ನೋಡ್ಕೊಂಡು ಹೊರಟಿದ್ದೀನಿ, ನನಗೆ ಅವಕಾಶ ಸಿಕ್ಕರೆ ರಿಸಲ್ಟ್ ಮಾಡ್ತೀನಿ ಕೂಡ. ಬಾರ್ತಲೋಮೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. AICC ಮಟ್ಟದಲ್ಲಿ ಕೂಡ, KPCC AICC ಎರಡೂ ಮಟ್ಟದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಹೀಗಾಗಿ ಬೆಂಗಳೂರು ಕೇಂದ್ರವನ್ನು ಕೈವಶಪಡಿಸಿಕೊಳ್ಳಬೇಕು ಅಂದರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು, ಯಾರು ಬೆಂಗಳೂರು ಕೇಂದ್ರದ ಸಂಸದರಾಗಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.